ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಂಗಳೂರಲ್ಲಿ ಒಂದು ಇಂಟರ್ವ್ಯೂ ಇತ್ತು ಅಂತ ಕೇರ್ಪೇಟೆಯಿಂದ ನಾನು ಸೀದಾ ಪಾಂಡವಪುರ ರೈಲ್ವೆ ಸ್ಟೇಷನ್ ಹತ್ರ ಹೋದೆ. ಸೊ ಅಲ್ಲಿಂದ ಟ್ರೈನ್ ಹತ್ಬಿಟ್ಟು ಸ್ವಲ್ಪ ಹಂಗೆ ಮಲ್ಕೊಂಡು ನಾನು ಸೀದಾ ಬಂದೆ ಕೆಂಗೇರಿ ಕಡೆಗೆ. ಸೊ ಕೆಂಗೇರಿಯಿಂದ ನಾನು ಬ್ರಿಡ್ಜ್ ಹತ್ಬಿಟ್ಟು ನೋಡಿ, ಬ್ರಿಡ್ಜ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಸಾವಿರಾರು ವಿದ್ಯಾರ್ಥಿಗಳ ಕನಸನ್ನು ಹೊತ್ತು ತರೋಂಥ KSRTC BMTC ಬಸ್ಸು ಇಲ್ಲಿಂದನೇ ಸ್ಟಾರ್ಟ್ ಆಗುವಂಥದ್ದು, ನಿಮ್ಮೆಲ್ಲರಿಗೂ ಗೊತ್ತಿರೋಂಥದ್ದೇ. ಸೊ ಅಲ್ಲಿಂದ ನಾನು ಕೆಂಗೇರಿಯಿಂದ BMTC ಬಸ್ ಹತ್ಕೊಂಡು ಯಾವ ಲೊಕೇಶನ್ ಇತ್ತು ಅಲ್ಲಿ ಆ ಲೊಕೇಶನ್ಗೆ ಹೋದೆ. ಸೊ ಹಂಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಇಂಟರ್ವ್ಯೂ ಪ್ರಿಪ್ರೇಷನ್ ಮಾಡಿಕೊಂಡೆ. ಸೊ ಇಂಟರ್ವ್ಯೂ ಕೊಡೋಕ್ಕೇನೋ ಬಂದ್ಬಿಟ್ಟೆ. ಸೊ ನನ್ನಲ್ಲಿ ಸ್ಕಿಲ್ ಇದೇನೋ ಇಲ್ವೋ ಅನ್ನೋ ಕನ್ಫ್ಯೂಸಲ್ಲೇ ನಾನು ಹೋದೆ. ಆದರೂ ಏನಪ್ಪ ಅಂದರೆ, ಹಿಂಗೆ ಇಟ್ಕೊಂಡು ಮೊಬೈಲ್ನ ಮಾತಾಡೋದು ಭಾಳ ಕಷ್ಟ ಇದೆ. ಯಾರು ನಮ್ಮನ್ನ ನೋಡ್ಬಿಡ್ತಾರೋ ಬಿಟ್ಬಿಡ್ತಾರೋ ಅನ್ನೋದು ಸ್ವಲ್ಪ ಭಯ ಇದ್ದೇ ಇರುತ್ತೆ. ಆದರೂ ಬೆಂಗಳೂರಲ್ಲಿ IT ಜಾಬು, ನಾನ್ IT ಜಾಬ್ ಸಿಗೋದು ಭಾಳ ಕಷ್ಟ ಇದೆ. ನೋಡ್ತಿರ್ಬೋದು, ಒಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗಲ್ಲಿ ನಮ್ಮಂಥವ್ರು ಕೆಲಸ ಮಾಡ್ಬೋದು. ಸೊ ನಮ್ಮಲ್ಲಿ ಸ್ಕಿಲ್ ಇದ್ರೆ ನಾವು ಆರಾಮಾಗಿ ಕೆಲಸ ಮಾಡ್ಬೋದು, ಬಟ್ ಸ್ಕಿಲ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಸೊ ಸಾವಿರಾರು ಕನಸುಗಳನ್ನ ಹೊತ್ಕೊಂಡು ಬೆಂಗಳೂರಿಗೆ ಕೆಲಸ ಮಾಡೋಣ, ಕೆಲಸ ಹುಡುಕ್ಬಿಟ್ಟು ಅಂತ ಟ್ರೈ ಮಾಡ್ತಿರ್ತೀವಿ. ಸೊ ಇವತ್ತು ನಾನು ಇಂಟರ್ವ್ಯೂ ಕೊಟ್ಬಿಟ್ಟು ಬಂದೆ. ಆಕ್ಚುಲಿ ಏನಪ್ಪ ಅಂದ್ರೆ, ನಮ್ಮಲ್ಲಿ ಸ್ಕಿಲ್ ಇದ್ರೆ ಮಾತ್ರ ಬೆಲೆ ಇನ್ನಿಲ್ಲ ಅಂದ್ರೆ ಮೂಲೆ ತಿಂದ್ರೆ ಬೇರೆ ಬೇರೆ ಕೆಲಸ ಮೊಬೈಲ್. ಸೊ ಇಂಟರ್ವ್ಯೂ ಮಾಡ್ಬೇಕಾದ್ರೆ ನಾನು ಗಮನಿಸ್ತಿದ್ದಂದೆ, ನನ್ನಲ್ಲಿ ಇಂಟರ್ವ್ಯೂ ಸ್ಕಿಲ್ ಇದೇನಾ ಇಲ್ವಾ ಅಂತ ಅವ್ರು ಚೆಕ್ ಮಾಡ್ತಿದ್ರು. ನನ್ನಲ್ಲಿ ಕೆಲಸ ಮಾಡೋಕ್ಕೆ ಯೋಗ್ಯತೆ ಇದೇನಾ ಇಲ್ವಾ ಅನ್ನೋದನ್ನ ನಾನು ಸ್ವಲ್ಪ ಗಮನಿಸ್ತಾ ಇದ್ದೆ. ಸೊ ಹೇಳೋದೊಂದೇ, ಇಂಟರ್ವ್ಯೂ ಕೊಡಬೇಕಾದ್ರೆ ಭಾಳ ಪ್ರಿಪರೇಷನ್ ಮಾಡಿ ಹೋದ್ರು ಕೂಡ ನಮ್ಮಲ್ಲಿ ಸ್ಕಿಲ್ ಇರಬೇಕು, ಅದು ಮೇನ್ ಪಾಯಿಂಟ್ ಇರುತ್ತೆ. ಸ್ಕಿಲ್ ಇಲ್ದೇ ನಾವು ಗ್ರಾಜ್ಯುಯೇಷನ್ ಮಾಡಿ ಕೆಲಸ ತಗೋತೀವಿ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಸೊ ನಾವಿಲ್ಲಿ ಗ್ರಾಜ್ಯುಯೇಷನ್ನ ಕಂಪ್ಲೀಟ್ ಮಾಡೋದು ಮುಖ್ಯ ಅಲ್ಲ, ಗ್ರಾಜ್ಯುಯೇಷನ್ ತಕ್ಕನಾಗೆ ಸ್ಕಿಲ್ ಕಲ್ತ್ಕೊಂಡು ಒಂದು ಒಳ್ಳೆ ಕಂಪ್ನಿಲಿ ಕೆಲಸ ಮಾಡೋದು ಭಾಳ ಮುಖ್ಯ ಆಗುತ್ತೆ, ಇಲ್ಲಾಂದರೆ ಭಾಳ ಕಷ್ಟ ಇದೆ. ಸೊ ನಾನು ಮೆಜೆಸ್ಟಿಕ್ಕಿಂದ ಸ್ವಲ್ಪ ಹಂಗೆ ವಿಧಾನಸೌಧ ನೋಡ್ಕೊಂಬರೋಣ ಅಂದ್ಬಿಟ್ಟು ಮೆಜೆಸ್ಟಿಕ್ ಹತ್ರ ಬಂದೆ. ಸೊ ವಿಧಾನಸೌಧಕ್ಕೆ ಬಂದಿರೋದು ಇದೇ ಮೊದಲೇನಲ್ಲ, ಇದಕ್ಕಿಂತ ಮೊದಲೇನೆ ವಿಧಾನಸೌಧಕ್ಕೆ ಸುಮಾರು ಸಲ ಬಂದು ಈ ಥರ ಫೋಟೋ ಕ್ಲಿಕ್ ಮಾಡಿಕೊಂಡು ಈ ಥರ ವಿಡಿಯೋ ಮಾಡ್ಕೊಂಡು ಹೋಗಿದ್ದೀನಿ. ಸೊ ನೀವು ನೋಡಲಿ ಸ್ವಲ್ಪ ಅಂತ ವಿಧಾನಸೌಧಕ್ಕೆ ಬಂದುಬಿಟ್ಟು ಈ ಥರ ಮಾತಾಡ್ತಿದ್ದೀನಿ. ಅಲ್ಲೇನು ವಿಶೇಷತೆ ಇಲ್ಲ. ಸೊ ವಿಷಯಕ್ಕೆ ಬರೋದಾದರೆ, ನಾವು ಯಾವುದೇ ಗ್ರಾಜ್ಯುಯೇಷನ್ ಮಾಡಿದ್ರು ಕೂಡ ನಮ್ಮಲ್ಲಿ ಸ್ಕಿಲ್ ಇಲ್ಲ ಅಂದರೆ ನಾವು ಗ್ರಾಜ್ಯುಯೇಷನ್ ಮಾಡಿದ್ದು ವೇಸ್ಟು. 15,000 10,000 ಆ ಥರ ಸಂಬಳ ಕೊಡ್ತಾರೆ, ಅದಕ್ಕೆ ನಮ್ಮ ಮನಸ್ಸು ಒಪ್ಪಬೇಕಲ್ಲ. ಸೊ ನಾವು ಹೈ ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ನಮಗೆ ಹೈ ಸ್ಕಿಲ್ ಅನ್ನೋದು ಇರಲೇಬೇಕು. ಸೊ ಇಂಗ್ಲೀಷ್ನ ನ್ಯಾಚುರಲಾಗಿ ಮಾತಾಡಲೇಬೇಕು ಬೆಂಗಳೂರಿಗೆ ಬಂದಮೇಲೆ, ಅದಕ್ಕೋಸ್ಕರ ಇಂಗ್ಲೀಷ್ನು ಕೂಡ ಕಲ್ತ್ಕೊಂಡಿರಲೇಬೇಕು. ಇಂಗ್ಲೀಷ್ ಆದಮೇಲೆ ನಮ್ಮಲ್ಲಿ ಸ್ಕಿಲ್ ಇರಲೇಬೇಕು. ಯಾವ ಥರ ಸ್ಕಿಲ್ ಅಂದರೆ, ನಾವು CA ಮತ್ತು ಕಾಮರ್ಸ್ ಫೀಲ್ಡಲ್ಲಿ ನಾನು ಹೇಳ್ತಿರೋದು, ಈ ಥರ ಕೋರ್ಸ್ಗಳನ್ನ ಮಾಡಿಬಿಟ್ಟು ನಾವು ಹೋದರೆ ನಮ್ಮಂತ ಸ್ವಲ್ಪ ಹೈ ಸ್ಯಾಲ್ರಿ ಹೈ ಬಜೆಟಲ್ಲಿ ಇದ್ದೇ ಇರುತ್ತೆ. ಸೊ ಸ್ಕಿಲ್ ಇಲ್ದೇ ಯಾವುದೇ ಕಾರಣಕ್ಕೂ ಆಗಲ್ಲ, ಓಕೆನಾ? ಸೊ ಗ್ರಾಜ್ಯುಯೇಷನ್ ಮುಗಿಸೋ ಜೊತೆಗೆ ಒಂದು ಕೋರ್ಸ್ನ ಕಲ್ತ್ಕೊಂಡ್ಬಿಟ್ಟು ಇಂಟರ್ವ್ಯೂ ಕೊಟ್ಟರೆ ಅದು ಉತ್ತಮವಾಗುತ್ತೆ. ಏಕೆಂದರೆ ನಮಗೆ ಹೈ ಸ್ಯಾಲ್ರಿ ಸಿಗುತ್ತೆ, ಹೈ ಬಜೆಟ್ ಸಿಗುತ್ತೆ. ಸೊ ಕೋರ್ಸ್ನ ಕಲ್ತ್ಕೊಂಡ್ಬಿಟ್ಟು ಅದರಲ್ಲಿರೋ ಒಂದು ಸ್ಕಿಲ್ಲನ್ನು ನಾವು ಅಳವಡಿಸ್ಕೊಂಡ್ಬಿಟ್ರೆ ಯಾವುದೇ ಕಾರಣಕ್ಕೂ ಅವರು ಕೆಲಸ ಕೊಡಲ್ಲ ಅಂತ ಹೇಳಿ, ಕೆಲಸ ಕೊಟ್ಟೇ ಕೊಡ್ತಾರೆ. ಹೈ ಬಜೆಟು ಹೈ LPಯಲ್ಲಿ ಕೆಲಸ ಕೊಟ್ಟೇ ಕೊಡ್ತಾರೆ. ಸೊ ವಿಧಾನಸೌಧ ನೋಡ್ತಿರೋ ಪ್ರತಿಯೊಬ್ಬರಿಗೂ ಅನಿಸಿರುತ್ತೆ, ವಿಧಾನಸೌಧದೊಳಗಡೆ ನಾನು ಒಂದು ಗೌರ್ಮೆಂಟ್ ಜಾಬ್ ತಗೊಂಡು ಅದರೊಳಗಡೆ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಎಲ್ಲವೂ ಸಾಧ್ಯವಿದೆ, ನಾವು ಅಂದ್ಕೊಂಡಂಗೆ ಕೆಲಸ ಮತ್ತು ಪರಿಶ್ರಮ ಕೊಟ್ಟರೆ ಮಾತ್ರ ಆಗುವಂಥದ್ದು. ಸೊ ಎಸ್ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.